ಇವತ್ತೇನು ಮುದ್ದು ಸೊಸೆ ಸೀರಿಯಲ್ ನಿನ್ನೆ ಇದು ಕಂಟಿನ್ಯೂ ಆಗುತ್ತೆ. ವಿದ್ಯಂಗೆ ಅಲ್ಯೂಮಿನಿಯಂ ತಟ್ಟೆ ಕೊಡ್ತಾರೆ ಅವ್ರ ಚಿಕ್ಕತ್ತೆ ಊಟಕ್ಕೆ. ಅದನ್ನು ನೋಡಿದ ವಿದ್ಯಾ ಹೇಳ್ತಾಳೆ, ನನಗೆ ಈ ತಟ್ಟೆಲಿ ತಿನ್ನೋಕ್ಕೆ ಯಾವುದೇ ರೀತಿ ಬೇಜಾರಾಗಲ್ಲ, ಯಾಕಂದರೆ ಈ ತಟ್ಟೆಲಿ ತಿಂದರೂ ಅನ್ನನೇ, ಚಿನ್ನ ತಟ್ಟೆಲಿ ತಿಂದರೂ ಅನ್ನನೇ ಅಂತ ಹೇಳ್ತಾಳೆ. ಅದಾದಮೇಲೆ ಅವ್ರ ಚಿಕ್ಕತ್ತೆಗೆ ಹೇಳ್ತಾಳೆ, ಇದು ಇವತ್ತು ಏನೇನು ನಡೀತಿದೆ ಅದಕ್ಕೆಲ್ಲ ಸೂತ್ರಧಾರಿ ನೀವೇ ಅಂತ ನನಗೆ ಗೊತ್ತು ಅಂತ ಹೇಳಿದಾಗ ಚಿಕ್ಕತ್ತೆ ಹೇಳ್ತಾಳೆ, ಹೌದು ನಾನೇ ಇದಕ್ಕೆ ಸೂತ್ರಧಾರಿ, ಏನೀಗ ಅಂತ ಕೇಳಿದಾಗ ವಿದ್ಯಾ ಹೇಳ್ತಾಳೆ, ನಾನು ಈ ತಪ್ಪು ಮಾಡಿಬಿಟ್ನಲ್ಲ ಅಂತ ಹೇಳ್ದೇ ನಾನು ತುಂಬ ಸಂಕಟದಲ್ಲಿದ್ದೆ, ಆದರೆ ನೀವು ಅದನ್ನು ಹೇಳಿ ನನ್ನನ್ನು ಈ ಸಂಕಟದಿಂದ ಪಾರು ಮಾಡಿದ್ದೀರ ಅಂತ ಹೇಳಿದಾಗ ಅವ್ರ ಚಿಕ್ಕತ್ತೆ ಮತ್ತು ಮಗಳು ಇಬ್ಬರು ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ. ಚಂಪುಂಗೆ ಹೇಳ್ತಾಳೆ ಇದರಲ್ಲೇ ಊಟ ಬಡಿಸು ಅಂತ ಹೇಳಿ ಚಂಪ ಅದರಲ್ಲೇ ಊಟ ಬಡಿಸಿದಾಗ ಅವಳು ಆರಾಮಾಗಿ ಊಟ ಮಾಡ್ತಾಳೆ. ಊಟ ಮಾಡಿ ಹೊರಗಡೆ ಹೋದಾಗ ಆ ಕಡೆ ಕ್ವಾಟ್ಲೆ ಬೇಜಾರಾಗಿ ಕೂತಿರ್ತಾನೆ. ಏನಾಯಿತು ಕ್ವಾಟ್ಲೆ ಅಣ್ಣ ಅಂತ ಹೋಗಿ ಕೇಳಿದಾಗ ಭದ್ರಾ ಕುಡಿತಾ ಇರೋದು ನಾನು ಹೇಳ್ತಾನೆ. ಇದನ್ನು ಕೇಳಿ ವಿದ್ಯಾ, ನಾನು ಹೋಗಿ ಭದ್ರೇಗೌಡ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದಾಗ, ನೀವು ಹೋಗಬೇಡಿ, ಅವ್ನು ನಿಮ್ಮ ಹೆಸರು ಕಂಡ್ರೆ ಈಗ ಕೋಪ ಆಗ್ತಾನೆ ಅಂತ ಹೇಳಿದಾಗ, ಇಲ್ಲ ಇದು ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು, ಇದಕ್ಕೋಸ್ಕರ ನಾನು ಹೋಗಿ ಮಾತಾಡ್ತೀನಿ ಅಂತ ಹೋಗಿ ಮಾತಾಡ್ತಾಳೆ. ಇವಳು ರೂಮ್ಗೆ ಹೋಗಿ ನೋಡಿದಾಗ ಅಲ್ಲಿ ಬಾಟ್ಲು ಕಾಣುತ್ತೆ. ಅದನ್ನು ನೋಡಿ ಬೇಜಾರಾಗುತ್ತೆ. ಆ ಕಡೆ ಬೆಡ್ ಮೇಲೆ ಭದ್ರೇಗೌಡರು ಕೂತ್ಕೊಂಡು ಕುಡಿತಾ ಇರ್ತಾರೆ. ಅದನ್ನು ನೋಡಿದ ವಿದ್ಯಾ, ನೀವು ಯಾಕೆ ಹಿಂಗೆ ಕುಡಿತಿದ್ದೀರಾ, ಕುಡಿಬೇಡಿ ಅಂತ ಹೇಳಿದಾಗ, ನೀನು ಯಾರು ಇದನ್ನೆಲ್ಲ ಕೇಳೋಕ್ಕೆ ಅಂತ ಹೇಳಿದಾಗ ಅವಳು ತಾಳಿ ಕೈಯಲ್ಲಿ ಇಟ್ಕೊಂಡು ಹೇಳ್ತಾಳೆ, ನೀವು ನನಗೆ ಅಗ್ನಿಸಾಕ್ಷಿ ಆಗಿ ತಾಳಿ ಕಟ್ಟಿರೋ ಗಂಡ, ಇಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡೋ ಅಧಿಕಾರ ಎಲ್ರಿಗಿಂತ ಜಾಸ್ತಿ ನನಗೈತೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನೀನು ಆ ಒಂದು ಅಧಿಕಾರನ ಯಾವತ್ತೋ ಕಳ್ಕೊಂಡಾಯ್ತು ಅಂತ ಹೇಳ್ತಾರೆ. ಅದಾದಮೇಲೆ ಅವಳು ಎಷ್ಟೇ ಹೇಳಿದ್ರು ಅವನು ಕುಡಿಯೋದನ್ನು ಸ್ಟಾಪ್ ಮಾಡೋಲ್ಲ. ಅವಳು ಬೇಜಾರು ಮಾಡ್ಕೊಂಡು ಹೊರಗಡೆ ಹೋಗ್ತಾಳೆ. ಅದಾದಮೇಲೆ ಅವಳು ವಿದ್ಯಾ ಶೆಡ್ಡಲ್ಲಿ ಕೂತ್ಕೊಂಡು ತರಕಾರಿ ಎತ್ತಿರ್ತಾಳೆ. ಇಲ್ಲಿ ಚಂಪಾ ಮನೆ ಬಾಗಿಲಲ್ಲಿ ಕೂತ್ಕೊಂಡು ಅಕ್ಕಿ ಸೋಸ್ತಿರ್ಬೇಕಾದ್ರೆ ಚಂಪಂಗೆ ಸಡನ್ನಾಗಿ ಒಂದು ಕಾಲ್ ಬರುತ್ತೆ. ಆ ಕಾಲ್ ಮಾಡಿರೋದು ವಿದ್ಯುನಮ್ಮ. ವಿದ್ಯುನ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ವಿದ್ಯುಂಗೆ ತೊಗೊಂಡೋಗಿ ಫೋನ್ ಕೊಟ್ಟಾಗ ವಿದ್ಯಾ ಹೇಳ್ತಾಳೆ, ತವ್ರ ಮನೆಯಿಂದ ಸಂಬಂಧ ಕಳ್ಕೋಬೇಕು ಅಂತ ಇರ್ಬೇಕಾದ್ರೆ ನಾನು ಹೆಂಗೆ ಫೋನಲ್ಲಿ ಮಾತಾಡಲಿ ಅಂದಾಗ ಚಂಪಾ ಅವಳನ್ನ ಕನ್ವಿನ್ಸ್ ಮಾಡಿ ಮಾತಾಡಿಸ್ತಾಳೆ. ಆಗ ವಿದ್ಯಾ ಅವ್ರ ಅಮ್ಮನ ಜೊತೆ ಮಾತಾಡ್ತಾಳೆ. ವಿದ್ಯಾ ಅವ್ರ ಅಮ್ಮನ ಹತ್ರ ಮಾತಾಡಿ ಅವ್ರ ಅಮ್ಮಂಗೂ ಧೈರ್ಯ ಹೇಳ್ತಾಳೆ, ನಾನು ಮಾಡಿರೋ ತಪ್ಪಿಗಲ್ವ ನಾನು ಶಿಕ್ಷೆ ಅನುಭವಿಸ್ತಿದ್ದೀನಿ, ನೀನು ಎಷ್ಟು ಕಷ್ಟಪಟ್ಟಿದ್ದೀಯ ಅಂತ ನಾನು ನೋಡಿದ್ದೀನಿ ಕಣವ, ಅದಕ್ಕಿಂತ ಇದೇನು ದೊಡ್ಡ ಕಷ್ಟ ಅಲ್ಲ ಅಂತ ಅಂದಾಗ, ನಾನು ನನ್ನ ಮಕ್ಳಿಗೋಸ್ಕರ ಮಾಡ್ತಿದ್ದೆ ಅಂದಾಗ ವಿದ್ಯಾನೂ ಇಲ್ಲ ಹೇಳ್ತಾಳೆ, ನಾನು ನನ್ನ ಮಗುಗೋಸ್ಕರ ಹೆಂಗೆ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅವ್ರ ಅಮ್ಮ ಅಲ್ಲೇ ಅಳ್ತಾಳೆ. ಅದಾದಮೇಲೆ ಅವಳು ಫೋನ್ ಕಟ್ ಮಾಡಿದಾಗ ಅವ್ರ ಅಜ್ಜಿ ಬರ್ತಾರೆ ಕರೆಕ್ಟ್ ಅದೇ ಟೈಮ್ಗೆ, ಏನು ಮಾಡ್ತಿದ್ದಾರೆ ಇಬ್ಬರು ಅಂತ. ಆವಾಗ ಚಂಪಾ ಹೇಳ್ತಾಳೆ, ಇವರು ತರಕಾರಿ ಕಟ್ ಮಾಡ್ತಿದ್ರು, ಅದಕ್ಕೆ ನಾನು ಸಹಾಯ ಮಾಡೋಕ್ಕೆ ಬಂದೆ ಅಂತ. ಆವಾಗ ಅಜ್ಜಿ ಮತ್ತೆ ಬೈತಾರೆ ವಿದ್ಯುಂಗೆ, ನಿನಗೆ ನಾನು ಈ ಥರ ಕೆಲಸ ಎಲ್ಲ ಮಾಡಬೇಡ ಅಂತ ಹೇಳಿದ್ದೀನಿ ಅಲ್ವಾ ಅಂತ. ಅದಾದಮೇಲೆ ಚಂಪಂಗೆ ಹೇಳ್ತಾರೆ, ಹೋಗಿ ಅಡುಗೆ ಮನೇಲಿ ಕಷಾಯ ಮಾಡಿಟ್ಟಿದ್ದೀನಿ ತಗೊಂಬ ಅಂತ. ಹೋಗಿ ಕಷಾಯ ತರ್ತಾಳೆ. ಕಷಾಯ ಕುಡಿಯೋಕ್ಕೆ ಹೇಳ್ತಾರೆ ವಿದ್ಯೆಗೆ. ವಿದ್ಯೆ ಕುಡಿದಾಗ ಕೈ ಅಂತ ಹೇಳ್ತಾಳೆ, ಇಲ್ಲ ನೀನು ಇದನ್ನು ಕುಡಿಬೇಕು, ಮಗಿಗೆ ಒಳ್ಳೆಯದು ಅಂತ ಹೇಳಿ ಕುಡಿಸ್ತಾರೆ. ಅದಾದಮೇಲೆ ಚಂಪಾ ವಿದ್ಯಾ ಹಂಗೆ ಹೇಳ್ತಾಳೆ, ಹೋಗಿ ಆ್ಯಕ್ಚುಲಿ ವಿದ್ಯಾ ಚಂಪಂಗೆ ಹೇಳ್ತಾಳೆ, ಹೋಗ್ಬಿಟ್ಟು ನನ್ನ ಬುಕ್ಸ್ನೆಲ್ಲ ನನ್ನ ರೂಮಲ್ಲಿ ಐತೆ ತಗೊಂಬ, ಯಾಕಂದರೆ ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಂತ ಹೇಳಿದಾಗ ಚಂಪಾ ಸರಿ ಆಯಿತು ಅಂತ ಹೋಗ್ತಾಳೆ. ಅದೇ ಇವತ್ತಿನ ಎಪಿಸೋಡ್.